ಸಿಎಂ ವಾರ್ನಿಂಗ್ಗೂ ಡೋಂಟ್ ಕೇರ್. ರಸ್ತೆಯಲ್ಲಿ ಸುಮ್ಮನೆ ಕೂತಿದ್ದಾರೆ ಪೊಲೀಸರು. ಬೆಂಗಳೂರು ಲಾಕ್ ನಿಜಕ್ಕೂ ಆಗಿದೆಯಾ? ನ್ಯೂಸ್ 18ನ ಮೆಗಾ ಗ್ರೌಂಡ್ ರಿಪೋರ್ಟ್. ಡೇ 3 ಜನತಾ ಕರ್ಫ್ಯೂ. ನನ್ನ ಕೊಲೀಗ್ಸ್ ಗ್ರೌಂಡ್ ರಿಪೋರ್ಟ್ ಕಳಿಸ್ಕೊಟ್ಟಿರೋ ಪ್ರಕಾರ ಬೆಂಗಳೂರಿನಲ್ಲಿ ಬೇಕಾಬಿಟ್ಟಿ ಜನತಾ ಕರ್ಫ್ಯೂ ಆಗ್ತಾ ಇದೆ. ಹೆಸರಿಗಷ್ಟೇ ಕರ್ಫ್ಯೂ, ವಾಹನಗಳ ಸಂಚಾರ ನಿಂತಿಲ್ಲ. ನ್ಯೂಸ್ 18ನಲ್ಲಿ ಬೆಂಗಳೂರಿನ ಗ್ರೌಂಡ್ ರಿಪೋರ್ಟ್. ಬ್ರೇಕಿಂಗ್ ನ್ಯೂಸ್. ಕೆಲವರಿಗೆ ವಿನಾಯಿತಿ ಕೊಟ್ಟಿದ್ದಾರೆ ನಿಜ, ಬಟ್ ದಿನಪರ್ಯಂತ ಇರುತ್ತಾ ಓಡಾಟ ಅನ್ನೋದೇ ದೊಡ್ಡ ಅರ್ಥ ಆಗಲ್ಲ. ನಗರದ ಎಲ್ಲಾ ರಸ್ತೆಗಳಲ್ಲೂ ಕೂಡ ವಾಹನ ಸಂಚಾರ ಇದೆ, ಚೆಕ್ ಪಾಯಿಂಟ್ಗಳಿದೆ, ಆದರೆ ತಪಾಸಣೆ ಮಾಡ್ತಿಲ್ಲ. ಅಂದ್ರೆ ಬ್ಯಾರಿಕೇಡ್ ಹಾಕಿ ಸುಮ್ಮನೆ ಮೂಲೆಲ್ಲ ಕೂತ್ಕೊಂಡಿರ್ತಾರೆ ಆರಾಮಾಗಿ ಅಂತ ಇಲ್ಲಿ ಬರ್ತಾ ಇರೋದು. ಗೊತ್ತಿಲ್ಲ, ವಿಜುವಲ್ ನೋಡಬೇಕು ನಾನು ಏನಾಗ್ತಿದೆ ಅಂತ. ಎಲ್ಲ ಫ್ಲೈಓವರ್ಗಳು ಬಂದ್ಗೆ ಸರ್ಕಾರ ಸೂಚಿಸಿತ್ತು, ಆದರೂ ಮಾರುಕಟ್ಟೆ ಫ್ಲೈಓವರ್ ಓಪನ್ ಆಗಿದೆ. ಜನತಾ ಕರ್ಫ್ಯೂ ಇದ್ದರೂ ಹೆಚ್ಚಾಗ್ತಾ ಇದೆ ಜನರ ಓಡಾಟ. ಇದು ಈ ಕ್ಷಣ ಬರ್ತಿರುವಂತಹ ಸುದ್ದಿ. ಇಲ್ಲಿ ಚೆಕ್ ಮಾಡ್ತಿದಾರಲ್ಲ, ಆದರೂ ಇಷ್ಟೊಂದು ಜನ ಇದ್ದಾರೆ. ಎಲ್ಲೆಲ್ಲ ಐ ಡಿ ಕಾರ್ಡ್ ತೋರಿಸ್ತಾರಪ್ಪ. ಫ್ಲೈಓವರ್ ಓಕೆ, ಆಂಬ್ಯುಲೆನ್ಸ್ಗಳಿಗೆ ಒಂದಷ್ಟು ಅವಕಾಶ ಮಾಡಿಕೊಡ್ತಾರೆ, ಕರೆಕ್ಟು. ಆದರೂ ತುಂಬ ಜನ ಇದ್ದಾರೆ. ಏನು ಫ್ರೇಮಲ್ಲಿ ಫುಲ್ ಎಲ್ಲ ನಾವು ಖಾಲಿ ಇದೆ ಅಂತ ಕಾಣಿಸ್ತಾ ಇದ್ವಿ. ನೋಡಿದ್ರೆ ತುಂಬ ಜನ ಓಡಾಡ್ತಿದ್ದಾರೆ. ಚೆಕ್ ನಡೀತಾ ಇದೆ, ಬಟ್ ಕೆಲವು ಕಡೆ ಅಂತೂ ಚೆಕ್ ಮಾಡ್ತಿಲ್ಲ, ಬ್ಯಾರಿಕೇಡ್ ಅಷ್ಟೇ ಹಾಕಿದ್ದಾರೆ ಅನ್ನೋದು ನನ್ನ ಸಹೋದ್ಯೋಗಿ ಹೋದಾಗೆಲ್ಲೋ ಕಾಣಿದೆ. ಸೊ ಇದು ಒಂದಷ್ಟು ಮಾಹಿತಿಯನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೀವಿ. ಜನತಾ ಕರ್ಫ್ಯೂ ಇದ್ದರೂ ಕೂಡ ಜನರು ಓಡಾಟ ಹೆಚ್ಚಾಗಿದೆ ಅನ್ನೋ ಸುದ್ದಿ ಬರ್ತಾ ಇದೆ. ಈಗ ಬಂತು ನೋಡಿ. ಈಗ ನೀವು ನೋಡ್ತಿರೋದು ಸೀಸ್ ಆಗಿರೋ ವೆಹಿಕಲ್ಗಳು. ಅಂದರೆ ಯಾರು ಸುಮ್ಮನೆ ಓಡಾಡ್ತಿದ್ರೋ ಅವ್ರ ಪಕ್ಕ ನಿಂತಿದ್ದಾರೆ. ಸಾರ್ ಇದು ನಮ್ಮ ವೆಹಿಕಲ್ಲು ಸಾರ್ ಅಂತ ಕೊಡಲ್ಲ ನಿಮ್ಗೆ. ಅದನ್ನು ಸೀಸ್ ಮಾಡ್ಕೊಂಡು ತೊಗೊಂಡೋಗಿ ಇಟ್ಕೊಂಡಿದ್ದಾರೆ. ಇನ್ನು ಮುಲಾಜಿಲ್ಲದೆ ಗೊತ್ತಿಲ್ಲಪ್ಪ, ಫೈನ್ ಅಂತೂ ಹಾಕ್ತಾರೆ, ಅನುಮಾನ ಇಲ್ಲ. ಅದಾದಮೇಲೆ ಎಷ್ಟು ದಿನಕ್ಕೆ ಕೊಡ್ತಾರೆ ಅಂತ ಗೊತ್ತಿಲ್ಲ. ಏನದು, ಯಾವ ಕೇಸಲ್ಲಿ ಬುಕ್ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ನೋಡಬೇಕು. 2700ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿದೆ. ಅಂದರೆ ಸೀಸ್ ಆಗಿದೆ. 2,500 ವೆಹಿಕಲ್ ಸೀಸ್ ಆಗಿದೆ. ಕಾರು, ಟೂ ವೀಲರು, ಆಟೋ. ಅದರಲ್ಲಿ ಟೂ ವೀಲರೇ 1,500ಕ್ಕೆ ಮುಂಚೆ ಜಾಸ್ತಿ ಇದೆ. ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಶರಣು ಹಂಪಿ. ಲಾಕ್ಡೌನು 3ನೇ ದಿವಸ. ನನ್ನ ಪ್ರಕಾರ ವಾರ್ನಿಂಗ್ ಕೊಟ್ಟ ಮೇಲೆ, ಕಮಿಷನರ್ ಸೂಚನೆ ಕೊಟ್ಟ ಮೇಲೆ ಎಲ್ಲೂ ಓಡಾಡಲ್ಲ, ಜನ ಒಂದು ಸ್ವಲ್ಪ ಅಲರ್ಟ್ ಆಗಿದ್ದಾರೆ ಅಂದ್ಕೊಂಡಿದ್ದೆ. ಎಲ್ಲಿ ಫ್ರೇಮ್ ಇಟ್ಟರೂ ಜನ ಕಾಣಿಸ್ತಿದ್ದಾರೆ. ಪೊಲೀಸರು ಚೆಕ್ ಮಾಡ್ತಿದ್ದಾರೆ. ಒಂದು ಮಾಹಿತಿ ಪ್ರಕಾರ ಎಷ್ಟೋ ಕಡೆ ಚೆಕ್ ಆಗ್ತಿಲ್ಲ ಅಂತ ಹೇಳಿಕೆ ಕೊಡ್ತಿದ್ದೀರಿ. ಎಲ್ಲೆಲ್ಲಿ ಓಡಾಡಿದ್ರಿ, ಇವಾಗ ಎಲ್ಲಿದ್ದೀರಿ, ಏನು ನಡೀತಿದೆ ಸಿಚುವೇಶನ್ನು, ಪ್ಲೀಸ್ ಎಕ್ಸ್ಪ್ಲೈನ್. ಗುಡ್ ಮಾರ್ನಿಂಗ್ ಹರೀಶ್. ಬೆಂಗಳೂರಿನ ಪ್ರಮುಖ ರಸ್ತೆಗಳು, ಸರ್ಕಲ್ಗಳಲ್ಲಿ ಖಂಡಿತವಾಗಿಯೂ ಕೂಡ ಚೆಕ್ ಆಗ್ತಾ ಇದೆ, ಕ್ರಾಸ್ ಚೆಕ್ ಮಾಡ್ತಾ ಇದ್ದಾರೆ, ಪರಿಶೀಲನೆ ಆಗ್ತಾ ಇದೆ, ತಪಾಸಣೆ ಆಗ್ತಾ ಇದ್ರೆ. ಆದ್ರೆ ಒಳ ರಸ್ತೆಗಳಲ್ಲಿ ಈ ಪರಿಶೀಲನೆ ಪ್ರಮುಖ ರಸ್ತೆಗಳಿಗೆ ಕೊಟ್ಟಷ್ಟು ಆದ್ಯತೆಯನ್ನ ಕೊಡ್ತಾ ಇಲ್ಲ. ಆದ್ರೆ ಈಗ ನಾವು ತೋರಿಸ್ತಿರೋ ದೃಶ್ಯ ಏನಿದೆ ಬಹಳ ಇಂಪಾರ್ಟೆಂಟ್. ಬೆಂಗಳೂರಿನ ಯಶವಂತಪುರ ಸರ್ಕಲ್ ನಲ್ಲಿ ಇದೀವಿ. ಈಗಾಗಲೇ ಇಲ್ಲಿ ನನ್ನ ಬಲಬದಿಗೆ ಏನ್ ವೆಹಿಕಲ್ಗಳೇನ್ ಕಾಣಿಸ್ತಾ ಇದೆ, ಇವೆಲ್ಲವೂ ಕೂಡ ಸೀಸ್ ಆಗಿರುವಂತಹ ವೆಹಿಕಲ್ಗಳೇ. ಹಿರಿಯ ಅಧಿಕಾರಿಗಳು ಕೂಡ ಬಂದಿದ್ದಾರೆ, ಖುದ್ದು ಭೇಟಿ ಮಾಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಡಾಕ್ಯುಮೆಂಟ್ಸ್ ಗಳನ್ನ ತೋರಿಸ್ತಾ ಇದ್ದಾರೆ. ಇನ್ನು ನಮ್ಮ ಕ್ಯಾಮರಾಮನ್ಗೆ ತೋರ್ಸ್ಲಿಕ್ಕೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ನಿಂತಿರುವಂತಹ ವೆಹಿಕಲ್ಗಳೇನಿದಾವೆ ಮತ್ತು ವೆಹಿಕಲ್ಗಳ ಪಕ್ಕದಲ್ಲಿ ನಿಂತವ್ರು ಏನಿದ್ದಾರೆ, 10 ಗಂಟೆ ನಂತರ ಬಂದಂತವ್ರು ಎಲ್ಲರೂ ಕೂಡ 10 ಗಂಟೆ ನಂತರ ಬಂದಂತವ್ರು. ಸೊ 1 ಗಂಟೆಯಲ್ಲಿ 36 ಬೈಕ್ಗಳು, 2 ಕಾರ್ಗಳನ್ನ ಸೀಸ್ ಮಾಡಿರೋದು ಸೈಡ್ಗೆ ಹಾಕಿದ್ದಾರೆ. ಡಾಕ್ಯುಮೆಂಟ್ಸ್ ಗಳನ್ನ ತೋರಿಸ್ತಾ ಇದ್ದಾರೆ. 10 ಗಂಟೆ ಮೇಲೆ ಕೊಡ್ತಿರುವಂತ ರೀಸನ್ಸ್ ಏನಿದೆ ಅವು ಕೂಡ ಪೊಲೀಸರಿಗೆ ಅವು ಕನ್ವೆ ಆಗ್ತಾ ಇಲ್ಲ ಹರೀಶ್. ಆ ರೀತಿಯಾದಂತಹ ದೃಶ್ಯಗಳು ಹೇಳ್ತಾ ಇರೋದು. ಯಾಕಂದ್ರೆ ಮೆಡಿಕಲ್ ನಾನು ಟ್ಯಾಬ್ಲೆಟ್ಗಳು ತರಬೇಕು ಅಂತ ಪ್ರಿಸ್ಕ್ರಿಪ್ಷನ್ ಕಳೆದ ತಿಂಗಳದಿರೋದು, ಮತ್ತೆ ಕೆಲವು ನಮ್ಮ ರಿಲೇಟಿವ್ಸ್ ನ ಕರ್ಕೊಂಡ್ ಬರ್ಬೇಕಾಗಿತ್ತು. ಈ ರೀತಿಯಾದಂತಹ ರೀಸನ್ಸ್ ಗಳನ್ನ ಹೇಳ್ತಾ ಇದ್ದಾರೆ. ಆದ್ರೆ ಹಿಂಭಾಗದಲ್ಲಿ, ಅಂದ್ರೆ ಕಾರ್ನ ಹಿಂಭಾಗದಲ್ಲಿ ಯಾವ ರಿಲೇಟಿವ್ಸು ಕೂಡ ಇರೋದಿಲ್ಲ. ಪ್ರಿಸ್ಕ್ರಿಪ್ಷನ್ಗಳು ಹಿಂದಿನ ತಿಂಗಳು ಇರ್ತವೆ. ಹೀಗೆ ವಿನಾಕಾರಣವಾಗಿ ಅನವಶ್ಯಕವಾಗಿ ಯಾರ್ಯಾರು ಓಡಾಡ್ತಿದ್ರು ಅವರೆಲ್ಲರಿಗೂ ಕೂಡ ಈಗ ದಂಡ ಹಾಕ್ತಾ ಇದ್ದಾರೆ. ಖುದ್ದು ಹಿರಿಯ ಪೊಲೀಸ್ ಅಧಿಕಾರಿಗಳೇ ಸ್ಥಳದಲ್ಲೇ ಮೊಕ್ಕಾಂ ಹೂಡಿ ಪ್ರತಿಯೊಂದು ವೆಹಿಕಲ್ಗಳನ್ನು ಕೂಡ ಕ್ರಾಸ್ ಚೆಕ್ ಮಾಡ್ತಾ ಇದ್ದಾರೆ. ವೆಹಿಕಲ್ಗಳು ಸೀಸ್ ಆಗಿರೋದು ನೀಟಾಗಿ ಕಂಡು ಬರ್ತಾ ಇದೆ. ಇವರೆಲ್ಲರೂ ಕೂಡ ಈಗ ಪರದಾಟವನ್ನ ಪಡ್ತಾ ಇದ್ದಾರೆ. ನಿನ್ನೆ ಸಿಎಂ ಅವರು ಕೂಡ ಖಡಕ್ ವಾರ್ನಿಂಗ್ ಕೊಟ್ಟಿದ್ರು. ಕಮಿಷನರ್ ಕೂಡ ಈಗ
ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಬನ್ನಿ ಈ ಬಗ್ಗೆ ಮಾತಾಡ್ಸೋಣ, ಅವರು ಏನ್ ಹೇಳ್ತಾರೆ ಅಂತ ಹೇಳಿ. ಸರ್, ಈಗ ವೆಹಿಕಲ್ಗಳೆಲ್ಲವೂ ಕೂಡ ಸೀಸ್ ಆಗಿದಾವೆ, ಏನ್ ಮಾಡ್ತೀರಾ ಸರ್? ಸೂಚನೆ ಕೊಟ್ಟರು ಕೂಡ ಜನ ಓಡಾಡ್ತಾ ಇದ್ದಾರೆ 10 ಗಂಟೆ ನಂತರ. ಈ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಇದು ನಮ್ಮ NDMA ಇದು ಕಾಯ್ದೆ ಪ್ರಕಾರ ರಿಪೋರ್ಟ್ ತರಿಸ್ತೀವಿ ಮ್ಯಾಜಿಸ್ಟ್ರೇಟ್ಗೆ, ಕೋರ್ಟ್ ಇಂದ ಅವರು ಬಿಡಿಸ್ಕೊಡ್ಬೇಕಾಗತ್ತೆ. ಸರ್, ಕೆಲವು ಡಾಕ್ಯುಮೆಂಟ್ಸ್ ತೋರಿಸ್ತಾ ಇದ್ದಾರೆ, ಇಲ್ಲ ಸರ್ ನಮ್ದು ಎಸೆನ್ಷಿಯಲ್ ಇತ್ತು ಆ ಕಾರಣಕ್ಕೆ ಬರ್ತಾ ಇದೀವಿ ಅಂತ ಹೇಳಿ. ಅಲ್ಲ, ನಿನ್ನೆಯಿಂದ ಜನ ಸುಮಾರು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ನಾವು ಈಗ ತುಂಬಾ ಕರೆಕ್ಟ್ ಆಗಿ ಚೆಕ್ ಮಾಡ್ತಾ ಇದ್ದೀವಿ. ಸುಮಾರು ಜನ ಏನು ಫಾಲ್ತು ಕಾರಣ ಕೊಟ್ಬಿಟ್ಟು ಸುಮ್ಮನೆ ಓಡಾಡ್ತಾ ಇದ್ದಾರೆ. ಅದಕ್ಕೆ ಇದು ಅಷ್ಟು ವೆಹಿಕಲ್ ಸೀಸ್ ಆಗಿದೆ. ಸರ್, ಮೇನ್ ರೋಡ್ ಅಲ್ಲಿ ಮಾತ್ರ ಏನೋ ಪರಿಶೀಲನೆ ಆಗ್ತಾ ಇದೆ. ಒಳ ರೋಡ್ಗಳಲ್ಲಿ ಅಂದ್ರೆ ಸಣ್ಣ ಪುಟ್ಟ ರೋಡ್ಗಳಲ್ಲಿ ಅಲ್ಲೆಲ್ಲೂ ಕೂಡ ಪರಿಶೀಲನೆ ಆಗ್ತಾ ಇದೆ. ಈಗಲೂ ಕೂಡ ಜನ ಓಡಾಡ್ತಾ ಇದ್ದಾರೆ ಸರ್. ಬೇರೆ ಕಡೆ ಚಾಮರಾಜಪೇಟೆ ಹೀಗೆ ಸರೌಂಡಿಂಗ್ಸ್ ಎಲ್ಲ ಕೂಡ ನಾವು ಭೇಟಿ ಮಾಡಿದ್ವಿ. ಅಲ್ಲಿ ಪೊಲೀಸರು ಕೂಡ ಇಲ್ಲ, ಜನರು ಓಡಾಡ್ತಾ ಇದ್ದಾರೆ ಈಸಿಯಾಗಿ ಆರಾಮಾಗಿ. ಅಲ್ಲ, ನೋಡಿ, ನಾವು ಸುಮಾರು 45 ಕಡೆ ಮೇನ್ ಪಾಯಿಂಟ್ಗಳಲ್ಲಿ ಇದು ಚೆಕ್ ಪೋಸ್ಟ್ ಹಾಕಿದ್ದೀವಿ. ಎಲ್ಲ ಬೀದಿಗಳಲ್ಲಿ ವೆಹಿಕಲ್ಗಳು ಚೆಕ್ ಮಾಡಕ್ ಆಗೋದಿಲ್ಲ. ಮೇನ್ ಜಂಕ್ಷನ್ ಎಲ್ಲಿದಾವೆ, ಎಲ್ಲಿಂದ ವೆಹಿಕಲ್ ಬಂದ್ರು ಆ ಜಂಕ್ಷನ್ಗೆ ಬರಲೇಬೇಕು. ಆ ಜಂಕ್ಷನ್ಗಳಲ್ಲಿ ನಾವು ದೊಡ್ಡದಾಗಿ ಚೆಕ್ ಪೋಸ್ಟ್ ಹಾಕಿದ್ದೀವಿ. ಮತ್ತೆ ಈ ಬೇರೆ ಏರಿಯಾಗಳಲ್ಲಿ ಮೊಬೈಲ್ ಪೆಟ್ರೋಲಿಂಗ್ ಹಾಕಿದ್ದೀವಿ. ಅಂದ್ರೆ ಒಬ್ಬ PSI 3-4 ಸಿಬ್ಬಂದಿ ಜೊತೆಗೆ ಹೋಗಿ ಕಂಟಿನ್ಯೂಸ್ ಆಗಿ ಆ ಏರಿಯಾ ಚೆಕ್ ಮಾಡ್ತಾ ಇರಬೇಕು. ಯಾರು ಸಿಕ್ಕಿದ್ರೆ ಅವರ ಮೇಲೆ ಇದು NDMA ಪ್ರಕಾರ ಕೇಸ್ ಹಾಕಬೇಕು ಅಥವಾ ಅವರಿಗೆ ಅಡ್ವೈಸ್ ಮಾಡಿ ಮನೆಗೆ ಕಳಿಸಬೇಕು. ಈಗ ಸೀಸ್ ಆಗಿರೋ ವೆಹಿಕಲ್ಗಳಲ್ಲಿ ಬಹುತೇಕ ರೀಸನ್ ಕೊಡ್ತಾ ಇರೋದು ಏನ್ ಸರ್? ಏನ್ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇದಾರಾ ಏನ್ ಸರ್? ಹೌದು, ಯಾವ ವೆಹಿಕಲ್ ಸೀಸ್ ಆಗಿದೆ ಅವರು ಕರೆಕ್ಟ್ ಆಗಿ ಕಾರಣ ಕೊಟ್ಟಿಲ್ಲ. ನಮ್ಮ ಗೈಡ್ ಲೈನ್ಸ್ ಪ್ರಕಾರ ಏನೇನು ಆಕ್ಟಿವಿಟೀಸ್ಗೆ ಎಕ್ಸಾಮ್ಷನ್ ಕೊಟ್ಟಿದ್ದಾರೆ ಅದು ಬಿಟ್ಟು ಬೇರೆ ಕಾರಣ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಸೀಸ್ ಮಾಡಿದೀವಿ. ಸರ್, ಇನ್ಮೇಲೆ ಇನ್ನೂ ಟಫ್ ರೂಲ್ಸ್ ಆಗುತ್ತಾ? ಈಗೇನ್ ನೋಡ್ತಾ ಇದೀವಿ, ಇದಕ್ಕಿಂತ ಇನ್ನೂ ಟಫ್ ರೂಲ್ಸ್ ಜಾರಿ ಆಗುತ್ತಾ? ವೆಹಿಕಲ್ಗಳು ಅನಾವಶ್ಯಕವಾಗಿ ಓಡಾಡಿದ್ರೆ ಖಂಡಿತವಾಗಿ ಕೂಡ ಸೀಸ್ ಆಗೋದು ಗ್ಯಾರಂಟಿನಾ? ಈಗ ಎಕ್ಸಿಸ್ಟಿಂಗ್ ರೂಲ್ಸ್ ಪ್ರಕಾರ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇನ್ನು ರೂಲ್ ನಲ್ಲಿ ಬದಲಾವಣೆ ಆದ್ರೆ ನಾವು ಅದರ ಪ್ರಕಾರ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು ಸರ್. ವೆಹಿಕಲ್ಗಳು Okay. ಕಂಟಿನ್ಯೂಸ್ ಆಗಿ ಯಾವ ವೆಹಿಕಲ್ಗಳಿಂದವೆ ಇವುಗಳು ಸೀಸ್ ಆಗೋದು ಕಂಟಿನ್ಯೂ ಇರ್ತದೆ. ಬರೀ ಇಲ್ಲಿನ ತೋರಿಸ್ತಿರೋದು 1 ಗಂಟೆಯಲ್ಲಿ ಸೀಸ್ ಆಗಿರುವಂತ ವೆಹಿಕಲ್ಗಳು ಒಂದ್ ಸರ್ಕಲ್ ಒಂದ್ ಕಡೆ ಅಷ್ಟೇ ಅಲ್ವಾ ಬೇರೆ ಬೇರೆ ಕಡೆಗೆ ನೋಡ್ತಾ ಅದೇ ತರ ಎಲ್ಲಾ ಸರ್ಕಲ್ ಅಲ್ಲೂ ಬೆಂಗಳೂರಿನಲ್ಲೂ ಸೀಸ್ ಆದ್ರೆ ಪ್ರತಿ ದಿನ 100,000 ಗಟ್ಲೆ 1,000 ಗಟ್ಲೆಗೆ ಬಂದ್ಬಿಡುತ್ತೆ. 2 ದಿನದಲ್ಲಿ 2